ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂಥ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ನಾವು ಕಳೆದ ವಾರ ನಾವು ನೋಡ್ಕೊಂಡಿದ್ದು ಏನಂತಂದ್ರೆ ಏನು ವಿಚಾರ ಅಂತಂದ್ರೆ ಮೌಂಟೇನ್ ಮೂವರ್ಸ್ ಎಂಬುದಾಗಿ, ಬೆಟ್ಟಗಳನ್ನ ಕದಲಿಸುವವರು ಎಂಬುದಾಗಿ ನಾವು ದೇವರ ವಾಕ್ಯ ನೋಡಿ. ದೇವರು ನಮ್ಮನ್ನ ಕರೀತಿರುವಂಥ ಉದ್ದೇಶ ಏನಿದೆ ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಾವು ಬೆಟ್ಟಗಳನ್ನ ಕದಲಿಸುವಂಥ ವ್ಯಕ್ತಿಗಳು ನಾವು ಆಗ್ಬೇಕೆಂಬುದಾಗಿ. ನೋಡ್ರಿ, ಅಪೊಸ್ತಲರ ಕೃತ್ಯಗಳೆಲ್ಲ ನೋಡುವಾಗ ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿದವರು ಇಲ್ಲಿಯೂ ಕೂಡ ಬಂದಿದ್ದಾರೆ ಎಂಬುದಾಗಿ ಪೌಲ್ ಮತ್ತು ಅವ್ರ ಶಿಷ್ಯಂದರಿಗೆ ಜನರು ಅವರನ್ನ ನೋಡಿ ಹೇಳುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ನಿನ್ನ ಜೀವಿತದಲ್ಲಿ ಬೆಟ್ಟಗಳನ್ನು ಕದಲಿಸುವಂಥ ವ್ಯಕ್ತಿಗಳು ನಾವು ಹೇಗೆ ಆಗಬೇಕು, ನಾವು ಯಾಕೆ ಆಗಬೇಕು, ನಾವು ಯಾವ ರೀತಿಯಲ್ಲಿ ನಾವು ಆ ವ್ಯಕ್ತಿಗಳು ಆಗ್ಬಹುದು ಎಂಬುದಾಗಿ ಒಂದು ದಿನ ದೇವರು ನಮ್ಮ ಕೂಡ ಮಾತಾಡಲಿಕ್ಕಿದ್ದಾರೆ. ಒಂದು ವಾಕ್ಯ ಭಾಗವನ್ನು ನಾವು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ ಒಂದು ಸಾರಿ ನಾವು ಓದ್ಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 17 ವರ್ಸ್ 20. ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಎಂಬುದಾಗಿ. ಹಲ್ಲೆಲೂಯಾ. ಏನಂತೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗೆ ಸತ್ಯವಾಗಿ ಹೇಳ್ತೇನೆ. ಯೇಸು ಸ್ವಾಮಿನೇ ಈ ಮಾತನ್ನ ಹೇಳ್ತಾ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ಒಂದು ಮೆಟಫರ್ನಲ್ಲಿ ಜೀಸಸ್ ಮಾತಾಡ್ತಾ ಇದ್ದಾರೆ. ನೋಡ್ರಿ, ನಮ್ಮ ಒಳಗಡೆ ಒಂದು ಫೇತ್ ಇರ್ಬೇಕಂತೆ. ಆ ಫೇತ್ ಎಷ್ಟಿರ್ಬೇಕಂತಂದ್ರೆ ಸಾಸಿವೆ ಕಾಳಷ್ಟು ಇದ್ರೆ ಸಾಕು. ಹಲ್ಲೆಲೂಯಾ. ಎಷ್ಟಂತೆ? ಸಾಸಿವೆ ಕಾಳಷ್ಟು ಇದ್ರೆ ಸಾಕು. ಸಾಸಿವೆ ಕಾಳು ನಾವು ಎಲ್ಲಾದು ಒಂದು ಕಾಳುಗಳಲ್ಲಿ ಕೌಂಟ್ ಮಾಡಿದ್ರೆ ಚಿಕ್ಕದಾಗಿರುವಂತಹ ಒಂದು ಕಾಳು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಅದರ ಮರ ಅತಿ ದೊಡ್ಡದಾಗಿ ಬರುವಂತ ಮರ ಎಂಬುದಾಗಿ ಕೂಡ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈ ಒಂದು ದಿನ ಸಾಸಿವೆ ಕಾಳಿನಷ್ಟು ಅಂತಂದ್ರೆ ಹೇಳ್ತಾ ಇದ್ದಾರೆ ದೇವ್ರು ಏನಂತಂದ್ರೆ, ನೀನು ನಂಬಿಕೆ ಇರುವಂಥದ್ದು ಎಂಥದ್ದು ಅಂತಂದ್ರೆ ಸಾಸಿವೆ ಕಾಳಷ್ಟು ಇದ್ರೆ ಸಾಕು. ಅದು ನೀನ್ ಏನ್ ಮಾಡ್ತಾ ಇದೀಯಾ, ಆ ಒಂದು ನಂಬಿಕೆ ನೀನ ಒಳಗಡೆ ಇದ್ರೆ ಈ ಬೆಟ್ಟಕ್ಕೆ ನೀನು ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗು ಅಂದ್ರೆ ಅದು ಹೋಗ್ತದೆ ಅಂತ. ಹಲ್ಲೆಲೂಯಾ. ಈ ಒಂದು ದೇವರು ನಮ್ಮ ಒಳಗಡೆ ದಿನ ನಮ್ಮ ಹತ್ರ ಮಾತಾಡ್ತಿರುವಂಥ ವಿಚಾರ ಏನು ಅಂತಂದ್ರೆ ನಮ್ಮ ಒಳಗಡೆ ನಂಬಿಕೆ ಇದೆ ಎಂಬುದಾಗಿ ಕ್ವಶನ್ ಮಾಡ್ತಾ ಇದ್ದಾರೆ. ಯಾಕೆ ದೇವರು ಈ ಒಂದು ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅಂತಂದ್ರೆ ಇಟ್ ಈಸ್ ನಾಟ್ ಎ ನ್ಯೂ ಥಿಂಗ್ ಫಾರ್ ಗಾಡ್ ಅಂತೆ. ಹಲ್ಲೆಲೂಯಾ. ಇಟ್ ಈಸ್ ಎ ನ್ಯೂ ಥಿಂಗ್ ಫಾರ್ ದ ಪೀಪಲ್. ಹಲ್ಲೆಲೂಯಾ. ಈ ಒಂದು ಸಂಗತಿ ದೇವರಿಗೆ ಹೊಸದಲ್ಲ, ಈ ಒಂದು ಸಂಗತಿ ನಮ್ಗೆ ಹೊಸದು. ಯಾರ್ಯಾರು ಈ ಲೋಕದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಪ್ರತಿಯೊಬ್ಬರಿಗೆ ಹೊಸ ಸಂಗತಿಗಳು. ಯಾಕೆ ಅಂತಂದ್ರೆ ನಾವು ಎಲ್ಲರೂ ಪ್ರತಿಯೊಬ್ಬರು ಈ ಭೂಮಿಯಲ್ಲಿ ಹುಟ್ಟುವಂತವ್ರು ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡುವುದು ಏನು ಅಂತಂದ್ರೆ ದೇ ಎಕ್ಸ್ಪೀರಿಯನ್ಸ್ ದ ಮೌಂಟೇನ್ ಇನ್ ದೇರ್ ಲೈಫ್ ಅಂತೆ. ಹಲ್ಲೆಲೂಯಾ. ಒಂದು ಇಂಪಾಸಿಬಿಲಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಅಸಾಧಾರಣವಾದಂಥ ಕಾರ್ಯಗಳು ಅವರ ಜೀವಿತದಲ್ಲಿ ಹೆಂಗಪ್ಪ ಇದನ್ನ ನಾನು ಸಾಲ್ವ್ ಮಾಡೋದು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಂಬಿಕೆ ನಿಮ್ಮಲ್ಲಿ ಇದ್ರೆ ಈ ಬೆಟ್ಟಕ್ಕೆ ಹೋಗು ಅಂದ್ರೆ ಅದು ಹೋಗ್ತದೆ ಅಂತೆ. ಹಲ್ಲೆಲೂಯಾ. ಈ ಒಂದು ದಿನ ಕೂಡ ನಾವು ಹೇಳ್ತೇವೆ ನಮ್ಮ ಲೈಫ್ನಲ್ಲಿ ಚಾಲೆಂಜಸ್ ಎಷ್ಟೊಂದು ಇದೆ. ನನ್ನ ಲೈಫ್ನಲ್ಲಿ ಈ ಪ್ರಾಬ್ಲಮ್ ಇದೆ, ನನ್ನ ಲೈಫ್ನಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ ನಾವು ಕಂಟಿನ್ಯೂಸ್ ಹೇಳಿದ್ರೆ ನಾವು ಲಿಸ್ಟ್ಗಳು ಮಾಡೋದಾದ್ರೆ ಬಹಳ ಇದೆ. ಆದ್ರೆ ದೇವರು ಹೇಳ್ತಾ ಇದ್ರೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಏನು ಅಂತಂದ್ರೆ, ಡೂ ಯು ಹ್ಯಾವ್ ಫೇತ್? ನಿನ್ನಲ್ಲಿ ನಂಬಿಕೆ ಇದೆಯಾ ಅಂತ ದೇವರು ಕ್ವಶನ್ ಮಾಡ್ತಾ ಇದ್ದಾರೆ. ಇಫ್ ಯು ಹ್ಯಾವ್ ಫೇತ್ ಯು ವಾನ್ ದ ಏನಂತ ಹೇಳ್ಬೋದು, ಯು ವಾನ್ ದ ಬ್ಯಾಟಲ್. ಹಲ್ಲೆಲೂಯಾ. ಈ ಒಂದು ದಿನ ದೇವರು ನಮ್ಮ ಹತ್ರ ಮಾತಾಡ್ತಿರುವಂಥ ವಿಚಾರ ಏನು ಅಂತಂದ್ರೆ, ಎವ್ರಿ ಪರ್ಸನ್ ಇನ್ ದ ಬೈಬಲ್ ಹ್ಯಾಡ್ ದೇರ್ ಓನ್ ಮೌಂಟೇನ್ಸ್ and they were able to overcome, they were able to move that mountains through the faith in God. ಹಾಲೆಲೂಯಾ. ಹಾಲೆಲೂಯಾ. ಮೋಶೆ ಮುಂದೆ ಬಂದಂತ ದೊಡ್ಡ ಬೆಟ್ಟ ಏನು ಅಂತಂದ್ರೆ ಇಸ್ರಾಯೇಲ್ ಜನರನ್ನ ಹೊರಗಡೆ ಕರ್ಕೊಂಡ್ ಬರುವಂಥದ್ದು, ಫಾರೋನನ್ನ ಎದುರಿಸುವಂಥದ್ದು. ಆದ್ರೆ ಹಿ ಡಿಡ್ ಇಟ್. ಮೋಶೆ ಮುಂದೆ ಬಂದಂತ ಇನ್ನೊಂದು ಚಾಲೆಂಜ್ ಏನಂತಂದ್ರೆ ದ ರೆಡ್ ಸಿ, ಹಿಂದೆಗಡೆ ಫರೋನನ ಆರ್ಮಿ, ಮುಂದೆಗಡೆ ಕೆಂಪು ಸಮುದ್ರ, ಎರಡು ಕಡೆ ಇರುವಾಗ ಕೂಡ ಸೆಂಟ್ರಲ್ ಯಾರಂತೆ ಜನರು ಬಂದು ಗುಣಗುಡ್ತಾ ಇದ್ದಾರೆ ಮೋಶೆಗೆ. ಆದ್ರೆ ವೆನ್ ಹಿ ಪ್ರೇಡ್, ಗಾಡ್ ಹೇಳ್ತಾ ಇದ್ದಾರೆ, ಯಾಕೆ ನನ್ನ ಹತ್ರ ಬಂದು ಕೇಳ್ತಾ ಇದ್ದೆ? ಹಾಲೆಲೂಯಾ. ನನ್ನ ಹತ್ರ ಯಾಕೆ ಕೇಳ್ತಾ ಇದೆ? ಹೋಗು, ನಿನ್ ಕೈಯಲ್ಲಿ ಕೊಟ್ಟಿರೋದನ್ನ ಹೋಗಿ ಚಾಚು ಅಂತ. ಈ ಒಂದು ದಿನ ದೇವರ ಹತ್ರ ಹೋಗಿ ಕಷ್ಟಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಯಾಕೆ ಬಂದು ಕ್ವಶನ್ ಮಾಡ್ತಾ ಇದೀಯಾ? ಯು ಆರ್ ಎನ್ ಮೌಂಟೇನ್ ಮೂವರ್. ನೀನು ಬೆಟ್ಟಗಳನ್ನ ಕದಲಿಸುವಂತ ವ್ಯಕ್ತಿ ನೀನು. ನಿನ್ನ ಹತ್ರ ಒಂದು ಇದೆ, ಅದನ್ನ ಉಪಯೋಗ ಮಾಡುವಂತ. ಹಲ್ಲೆಲೂಯಾ. ಅದು ಏನು ಅಂತಂದ್ರೆ ಸಾಸಿವೆ ಕಾಳಿನಷ್ಟು ನಂಬಿಕೆ. ಈ ಒಂದು ದಿನ ದೇವರು ನಮ್ಮ ಹತ್ರ ಏನು ವಿಷಯ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಡು ಯು ಹ್ಯಾವ್ ಅ ಫೇತ್ ಆಫ್ ಎ ಮಸ್ಟರ್ಡ್ ಸೀಡ್? ಹಲ್ಲೆಲೂಯಾ. ದೇವ್ರು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೋಶೆ ಹೇಳ್ತಾರೆ ಏನಂತ ಹೇಳ್ಬಿಟ್ಟು ಅಂತಂದ್ರೆ, ದೇವ್ರಿಗೆ ಹೋಗಿ ಪ್ರಾರ್ಥಿಸಿದಾಗ ನೀನು ಹೋಗು, ನಿನ್ನ ಕೈಯಲ್ಲಿ ಏನು ಕೊಟ್ಟಿದ್ದೇನೆ ಅದನ್ನ ಹೋಗಿ ಅದ್ರ ಮೇಲೆ ಚಾಚು, ನಿನ್ನ ಕೋಲನ್ನ ನೀರಿನ ಮೇಲೆ ಚಾಚು. ಅವ್ರು ಹೋಗಿ ಚಾಚ್ತಾರೆ. ಬೆಳಿಗ್ಗೆ ಆಗೋಷ್ಟೊತ್ತಲ್ಲಿ ಏನಂತೆ ಜೋರಾಗಿ ಗಾಳಿ ಬೀಸಿ ಆ ಒಂದು ನೀರಿನ ಮೇಲೆ ನೀರು ಎರಡು ಭಾಗ ಆಗಿ ಗೋಡೆಯಂತೆ ನಿಂತುಕೊಳ್ತದೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಒಣನೆಲದ ಮೇಲೆ ನಡೆದು ಹೋಗ್ತಾರೆ. ಮೋಶೆಗೆ ದೊಡ್ಡ ಸವಾಲು ಕೆಂಪು ಸಮುದ್ರ.
ಆದರೆ ಅದನ್ನು ಕೂಡ ಏನಾಯಿತು, ದೇವರು ತೆಗೆಯುವಂಥ ನಂಬಿಕೆ, ಒಂದು ಸಾಮರ್ಥ್ಯ, ಒಂದು ಶಕ್ತಿ ಅವರ ಒಳಗಡೆ ಕೊಟ್ಟಿದ್ರಂತೆ. ಹಲ್ಲೆಲೂಯ. ಈ ಒಂದು ದಿನ ಕೂಡ ದೇವರು ಹೇಳ್ತಾ ಇದ್ದಾರೆ, ಅದೇ ಒಂದು ಶಕ್ತಿ, ಅದೇ ಒಂದು ಏನಂತ ಹೇಳ್ಬೋದು ಬಿಡುಗಡೆ, ಅದೇ ಒಂದು ಕಾರ್ಯಗಳು, ಅದೇ ಒಂದು ಅದ್ಭುತಗಳು ದೇವರು ಇಂದಿಗೂ ಕೂಡ ಮಾಡ್ಲಿಕ್ಕಿದ್ದಾರೆ. ಯಾಕೆ ಅಂತಂದ್ರೆ ಅದು ದಿನ ಮೋಶೆ ಸಂಗಡ ಇದ್ದಂಥ ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. Hebrews chapter 13 verse 8 ಅಲ್ಲಿ ಹೇಳ್ತದೆ, ಜೀಸಸ್ ಇಸ್ ದ ಸೇಮ್ ಯೆಸ್ಟರ್ಡೇ ಟುಡೇ ಅಂಡ್ ಫಾರ್ ಎವರ್ ಅಂತ. ಹಲ್ಲೆಲೂಯ. ಯೇಸು ಸ್ವಾಮಿ ಸದಾಕಾಲ ಹಾಗೆ ಇದ್ದಾನೆ. ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಈ ಹೊತ್ತು ಸದಾಕಾಲವೂ ಹಾಗೆ ಇರುವಾತನಾಗಿದ್ದಾನೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ದಿನ ಮೋಶೆ ಸಂಗಡ ದೇವರು ಹೇಗೆ ಇದ್ರೋ ನಮ್ಮ ಸಂಗಡ ಹಾಗೆ ಇದ್ದಾರೆ. ಹಲ್ಲೆಲೂಯ. ದೇವರ ಶಕ್ತಿಯಲ್ಲಿ ಯಾವುದು ಕಮ್ಮಿ ಆಗಲಿಲ್ಲ, ನಮ್ಮ ನಂಬಿಕೆಯಲ್ಲಿ ಕಮ್ಮಿ ಆಗ್ತಾ ಇದೆ. ಹಲ್ಲೆಲೂಯ. ನಮ್ಮ ಒಳಗಡೆ ನಂಬಿಕೆ ಇದ್ರೆ ನಾವು ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಅಂದರೆ ಹೋಗ್ತದೆ. ಮೋಶೆ ಒಳಗಡೆ ಇದ್ದಂಥ ನಂಬಿಕೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡುವಂತೆ ಮಾಡ್ತು. ಈ ಯೆಹೋಶುವನ ಒಳಗಡೆ ಇದ್ದಂಥ ನಂಬಿಕೆ ಏನಂತ ಇರ್ತದೆ, ಯೆರಿಕೋನ ನೆಲಸಮ ಮಾಡ್ತು. ದಾವೀದನ ಒಳಗಡೆ ಇದ್ದಂಥ ನಂಬಿಕೆ ಗೊಲಿಯಾತನನ್ನ ಕೆಳಗಡೆ ಬೀಳುವಂತ ಮಾಡ್ತು. ಸತ್ಯವೇದದಲ್ಲಿ ನಾವು ನೋಡುವ ಎಲ್ಲ ಒಂದು ದೇವ ಮನುಷ್ಯರ ಮುಂದೆ ಬರುವಂತ ಒಂದು ಬೆಟ್ಟಗಳನ್ನ ಅವರು ನಂಬಿಕೆ ಮುಖಾಂತರವಾಗಿ ಇಲ್ಲದೆ ಮಾಡಿದ್ರು. ನಂಬಿಕೆ ಮುಖಾಂತರವಾಗಿ ಬೆಟ್ಟವನ್ನು ಕದಲಿಸಿದ್ರು. ನಂಬಿಕೆ ಮುಖಾಂತರವಾಗಿ ಬೆಟ್ಟವನ್ನು ಆ ಸ್ಥಳದಿಂದ ಮೂವ್ ಮಾಡ್ತಾ ಇದ್ದಾರೆ. ಈ ಒಂದು ದಿನ ನಾನು ನೀನು ಅರ್ಥ ಮಾಡ್ಕೊಳ್ಬೇಕು, ಅದು ಯಾವುದೇ ರೀತಿಯಾದಂಥ ನಮ್ಮ ಪರಿಸ್ಥಿತಿಗಳು, ನಮ್ಮ ಕಷ್ಟಗಳು ಇರುವುದೇ ಆದರೆ ನಮ್ಮ ಒಳಗಡೆ ಬೇಕಾಗಿರುವಂಥದ್ದು ನಂಬಿಕೆ. ಮೌಂಟೇನ್ ಮೂವರ್ಸ್ಗೆ ಬೇಕಾಗಿರುವಂಥದ್ದು ಫೇತ್ ಅಂತೆ. ಹಲ್ಲೆಲೂಯ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ಆ ಫೇತ್ ಇದ್ರೆ ವಿ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತೆ. ಹಲ್ಲೆಲೂಯ. ಮೌಂಟೇನ್ಸ್ ಇನ್ ಅವರ್ ಲೈಫ್, ಅದು ಏನೇ ಆಗಿರ್ಬೋದು, ದೇವರು ನಮಗೆ ಆ ಒಂದು ಸಾಮರ್ಥ್ಯವನ್ನು, ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಒಂದು ದಿನ ನಮಗೆ ಮೌಂಟೇನ್ ಅನ್ನ ಮೂವ್ ಮಾಡಕ್ಕೆ ಅಂತ. ಹಲ್ಲೆಲೂಯ. ಇಫ್ ಯು ಆರ್ ಎ ಕಂಪ್ಲೈನರ್, ಯು ಕ್ರಿಯೇಟ್ ಮೌಂಟೇನ್. ಯು ಆರ್ ಎ ಪರ್ಸನ್ ಹೂ ವರ್ಷಿಪ್ ಗಾಡ್, ಯು ಮೂವ್ ಮೌಂಟೇನ್ಸ್ ಅಂತ. ಹಲ್ಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಏನಾಗಿದ್ದೇವೆ. ಆರ್ ವಿ ಕಂಪ್ಲೈನಿಂಗ್, ಆರ್ ವಿ ಪ್ರೈಸಿಂಗ್? ಯಾವಾಗ ಅವ್ರು ಪ್ರೈಸ್ ಮಾಡಿದ್ರು ಜೆರಿಕೋ ಮುಂದೆ, ಅವರು ಸತತವಾಗಿ ಅಲ್ಲಿ 7 ದಿನ ಓಡಾಡಿದ್ರು. 7ನೇ ದಿನ ಜೋರಾಗಿ ತುತ್ತೂರಿಯುತ್ತಿದ್ರು. ಇಟ್ ವಾಸ್ ಕೊಲ್ಯಾಪ್ಸ್ಡ್. Hallelujah. That walls of Jericho was collapsed ಅಂತ. The wall of Jericho ಯಾಕೆ ಸಿಟಿ ಅಲ್ಲಿ ಬಿಲ್ಡ್ ಮಾಡಿದ್ರು ಅಂದ್ರೆ ಟು ಪ್ರೊಟೆಕ್ಟ್ ದ ಸಿಟಿ ಅಂತ. Hallelujah. ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಎಷ್ಟು ಒಂದು ಎತ್ತರವಾಗಿರುವಂತ ಒಂದು ಗೋಡೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಎರಿಕೋ ಗೋಡೆಯನ್ನ ಯಾರು ಪಟ್ಟಣ ಒಳಗಡೆ ಬರುವುದಕ್ಕಾಗ ದೇ ಸೆಕ್ಯೂರ್ಡ್ ದೆಮ್ ಸೆಲ್ಫ್. ಆದ್ರೆ ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಎಷ್ಟೇ ಸೆಕ್ಯೂರಿಟಿ, ಎಷ್ಟೇ ಒಂದು ಸ್ಟ್ರಾಂಗ್ ಆಗಿ ಆ ಒಂದು ವಾಲ್ಸ್ ಇರ್ಬೋದು, ಬಟ್ ಆದ್ರೆ ನಿನ್ನ ಪ್ರೇಸ್ ದೇವರಿಗೆ ರೀಚ್ ಆಗುವಾಗ, ದೇವರ ಪವರ್ ಆ ವಾಲ್ಸ್ ಮೇಲೆ ರೀಚ್ ಆಗುವಾಗ ಇಟ್ ವಿಲ್ ಕೊಲ್ಯಾಪ್ಸ್ ಅಂತ. ಹಲ್ಲೆಲೂಯಾ. ಈ ಒಂದು ದಿನ ನಾವು ಹೇಳ್ತೇವೆ, ಅಯ್ಯೋ ನನಗೆ ಕಷ್ಟ ತುಂಬಾ ಒಂದು ರೀತಿಯಲ್ಲಿ ಒಂದು ಬಲಿಷ್ಠವಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ ನನ್ನ ಪ್ರಾಬ್ಲಮ್ಸ್. ನೋ ನೋ ನೋ, ದ ಪ್ರಾಬ್ಲಮ್ಸ್ ಯು ಫೇಸ್ ಆರ್ ನಾಟ್ ಸ್ಟ್ರಾಂಗರ್ ದೆನ್ ಯುವರ್ ಪ್ರೈಸ್ ಅಂತೆ. ಹಲ್ಲೆಲೂಯಾ. ಯುವರ್ ಪ್ರೈಸ್ ಇಸ್ ಏನಂತ ಹೇಳ್ಬೋದು, ರಿಲೀಸಸ್ ದ ಆಲ್ಮೈಟಿ ಗಾಡ್ಸ್ ಪವರ್ ಇನ್ ಯುವರ್ ಲೈಫ್. ಅದಕ್ಕೆ ನೆವರ್ ಸ್ಟಾಪ್ praising God, even in the low time, even in the high time. Always give glory to God, because giving glory to God is going to release the power of God in your life ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಆ ಒಂದು ಜನರು ದೇವರಿಗೆ ಆರ್ಭಟಿಸಿದ್ರು, 7 ದಿನ ರೌಂಡ್ ಹೊಡಿದ್ರು, 7ನೇ ದಿನ 7 ಸಾರಿ ರೌಂಡ್ ಹೊಡಿದ್ರು ಎರಿಕೋ ಪಟ್ಟಣವನ್ನ, ಜೋರಾಗಿ ತುತ್ತೂರಿ ಊದಿ ಆರ್ಭಟಿಸಿದ ಒಡನೆ ಗೋಡೆ ನೆಲಸಮವಾಗಿದೆ. ಪೀಪಲ್ ಸ್ಟ್ರೇಟ್ಲಿ ವಾಕ್ಡ್ ಇನ್ ಇಟ್. ಹಲ್ಲೆಲೂಯಾ. ಯಾವಾಗ ದೇವರು ವರ್ಕ್ ಮಾಡ್ತಾರೆ, ಹಿ ವರ್ಕ್ಸ್ 100% ಅಕ್ಯುರೇಟ್ಲಿ. ಅದರಿಂದ ಮತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು. ಹಲ್ಲೆಲೂಯಾ. ಜನರು ಮತ್ತೆ ಕಾಲು ಎತ್ತಿ ಇಡೋದು ಬೇಡ, ನೇರವಾಗಿ ನಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಅಷ್ಟು ಅದ್ಭುತ ನಮ್ಮ ದೇವರು ಮಾಡ್ಲಿಕ್ಕಿದ್ದಾರೆ. ಈ ಒಂದು ದಿನ ನನಗೆ ನಿನ್ನ ಜೀವಿತದಲ್ಲಿ ಅದ್ಭುತ ಆಗಬೇಕು ಅಂತಂದ್ರೆ, ವಿ ಶುಡ್ ನಾಟ್ ಬಿ ಎ ವರಿಯರ್, ವಿ ಶುಡ್ ಬಿ ಎ ವಾರಿಯರ್. ವಿ ಶುಡ್ ನಾಟ್ ಬಿ ಎ ಕಂಪ್ಲೈನರ್, ವಿ ಶುಡ್ ಬಿ ಎ ವರ್ಷಿಪರ್. ವಿ ಶುಡ್ ನಾಟ್ ಲುಕ್ ಟು ದ ಏನಂತ ಹೇಳ್ಬೋದು, ಟು ದ ಪ್ರಾಬ್ಲಮ್ಸ್. ವಿ ನೀಡ್ ಟು ಸ್ಪೀಕ್ ಟು ದ ಪ್ರಾಬ್ಲಮ್ಸ್. ವಿ ನಾಟ್ ಟು ಕಂಪ್ಲೈನ್, ವಿ ನೀಡ್ ನಾಟ್ ಟು ಕಂಪ್ಲೈನ್ to God. We need to say to God, Lord, it is possible through you. I speak it to the mountain, Lord. ಯಾವಾಗ ನೀವು ಬೆಟ್ಟಗಳಿಗೆ ಮಾತಾಡುವ ವ್ಯಕ್ತಿ ಆಗ್ತೀರಾ, ಬೆಟ್ಟಗಳು ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ನೀವು ಬೆಟ್ಟಗಳ ಮುಂದೆ ನಿಂತು ಬೆಟ್ಟಗಳನ್ನ ಕದಲಿಸುವಂತ ವ್ಯಕ್ತಿ ನೀವು ಆಗ್ತೀರಾ. ಯಾಕೆ ಎಲ್ಲವರ ಜೀವಿತದಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರ್ತದೆ ಅಂತಂದ್ರೆ, ಎಷ್ಟು ದೊಡ್ಡ ಪ್ರಾಬ್ಲಮ್ ಬಂದಿದೆಯೋ ಅಷ್ಟು ದೊಡ್ಡ ಅದ್ಭುತವನ್ನ ನೀನು ನೋಡ್ತೀಯಾ. ಎಷ್ಟು ದೊಡ್ಡ ಒಂದು ಜೀವಿತದಲ್ಲಿ ನಿನ್ನ ವಿಚಾರದಲ್ಲಿ ನಿನಗೆ ಅಯ್ಯೋ ನನ್ಗೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ತಾ ಇದೆಯಾ, ಅಷ್ಟು ದೊಡ್ಡ ಅದ್ಭುತವನ್ನ, ಅಷ್ಟು ದೊಡ್ಡ ಬಿಡುಗಡೆಯನ್ನ ನೀನು ನೋಡ್ಲಿಕ್ಕಿದ್ಯಾ. ದೇವರು ಯಾವತ್ತಿಗೂ ಕೂಡ ಕೌಂಟ್ ಮಾಡಲಿಲ್ಲ. ಜೆರಿಕೋ ಎಷ್ಟು ದೊಡ್ಡದಿದೆ ಅಂತ ಕೌಂಟ್ ಮಾಡಿ ಮಿರಾಕಲ್ ಕೊಡ್ಲಿಲ್ಲ. ಅವರು ಒಳಗಡೆ ಇದ್ದಂತ ಫೇತ್ ದೇವರು ನೋಡಿ ಜೆರಿಕೋನ ನೆಲಸಮ ಮಾಡಿ ಬಿಡ್ತಾರೆ. ಈ ಒಂದು ದಿನ ಕೂಡ ನಮ್ಮ ಪ್ರಾಬ್ಲಮ್ಸ್ ನಾವು ಕೌಂಟ್ ಮಾಡಬಾರ್ದು. ನಮ್ಮ ಒಂದು ಏನಂತ ಹೇಳ್ಬೋದು, ನಮ್ಮ ಸಿಚುವೇಶನ್ಸ್ ನಾವು ನೋಡಿ ನಮ್ಮ ಒಂದು ಅನಾಲಿಸಿಸ್ ಮಾಡ್ಕೊಳ್ಬಾರ್ದು. ಅಯ್ಯೋ ನನಗೆ ಹೇಗೆ ಬಿಡುಗಡೆ ಆಗ್ತದೆ ಅಂತ. ಖಂಡಿತವಾಗ್ಲೂ ದೇವರ ಮೇಲೆ ನಂಬಿಕೆ ಇಡುವುದಾದ್ರೆ ದ ಮೌಂಟೇನ್ ವಿಲ್ ಮೂವ್ ಅಂತೆ. ಹಲ್ಲೆಲೂಯಾ. ಈ ಒಂದು ದಿನ ನಾವು ಲಾಸ್ಟ್ ವೀಕಲ್ಲಿ ನಾವು ಎಷ್ಟೋ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡಿದ್ದೇವೆ.
ಐಶಾ 44:10 ನಾವು ನೋಡಿದ್ದೇವೆ. ಮತ್ತೆ ಏನಂತ ಹೇಳ್ಬೋದು, ಜೆರುಬ್ಬಾಬೆಲ್ ಮುಂದೆ ಹೇಳ್ತಾರೆ, ದೊಡ್ಡ ಬೆಟ್ಟವೇ ನೀನ್ ಯಾರು ಎಂಬುದಾಗಿ. ಜಕರ್ಯ ಚಾಪ್ಟರ್ 4:7 ನಾವು ನೋಡಿದ್ದೇವೆ. ಮತ್ತು ನಾವು ನೋಡ್ಕೊಂಡ್ರೆ ಸ್ಯಾಮ್ಸ್ ಚಾಪ್ಟರ್ 125 ಯೆಹೋವನಲ್ಲಿ ಭರವಸೆ ಬಿಡುವರು ಚೀಯೋನ್ ಪರ್ವತದ ಹಾಗಿದ್ರು, ಅದು ಕದಲುವುದಿಲ್ಲ, ಸದಾ ಸುರಕ್ಷಿತವಾಗಿರ್ತದೆ. ಮತ್ತಾಯ 21:21 ನಾವು ನೋಡಿದ್ದೇವೆ, ನಿಮ್ಮ ಒಳಗಡೆ ನಂಬಿಕೆ ಇರುವುದಾದ್ರೆ ನೀವು ಇವತ್ತು ಬೆಟ್ಟಕ್ಕೆ ಮಾತಾಡಿದ್ರೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದ್ರೆ ಸಮುದ್ರದಲ್ಲಿ ಬೀಳ್ತದೆ ಅಂತೇಳಿ. ಈ ಎಲ್ಲ ಸಂಗತಿಗಳು ದೇವರ ವಾಕ್ಯ ಬೆಟ್ಟ ಏನಕ್ಕೆ ಹೋಲಿಸ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಟೆಲ್ಲಿಂಗ್ ದಟ್ ಯು ಹ್ಯಾವ್ ಅ ಪ್ರಾಬ್ಲಮ್ ಆಫ್ ಮೌಂಟೇನ್ ಅಂತೆ. ಹಾಲೆಲೂಯಾ. ಆ ಮೌಂಟೇನ್ಗೆ ಕಂಪೇರ್ ಮಾಡಿ ನಿನ್ನ ಪ್ರಾಬ್ಲಮ್ ದೇವರು ಹೇಳ್ತಾ ಇದ್ದಾರೆ, ಆದ್ರೆ ಫೇತ್ಗೆ ಕಂಪೇರ್ ಮಾಡ್ತಾ ಇರೋದು ಟು ಮಸ್ಟರ್ಡ್ ಸೀಡ್ ಅಂತೆ. ಹಾಲೆಲೂಯಾ. ಒಂದು ವೇಳೆ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಗೆ ಒಳಗಡೆ ಬೆಟ್ಟ ಅಷ್ಟು ನಂಬಿಕೆ ಇದ್ದು ಸಾಸಿವೆ ಕಾಳಿಗೆ ಹೇಳಿ ಇಲ್ಲಿಂದ ಅಲ್ಲಿ ಹೋಗು ಅಂತಂದ್ರೆ, ಅಯ್ಯೋ ಸಾಸಿವೆ ಕಾಳಿಗೆ ನಾನು ಹೇಳೋದಿಲ್ಲ, ಉಫ್ ಅಂತ ಓದಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಅದೇ ಉಫ್ ಅಂತ ನೀನು ಮೌಂಟೇನ್ಗೆ ಹೋಗ್ಬಿಡುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಯು ಕ್ಯಾನ್ ಡೂ ಇಟ್. ನೀನು ಮೌಂಟೇನ್ಗೆ ಫೇತಲ್ಲಿ ಉಫ್ ಅಂತ ಓದಿದ್ರೆ ಹೋಗ್ಬಿಡುತ್ತೆ. ಬಿಕಾಸ್ ದ ಫೇತ್ ಇನ್ ಯು ಇಸ್ ಗ್ರೇಟರ್ ದೆನ್ ದ ಮೌಂಟೇನ್ ದಟ್ ಈಸ್ ಏನಂತ ಹೇಳ್ಬೋದು ಇನ್ ಫ್ರಂಟ್ ಆಫ್ ಯು. ದೇವರು ಇದನ್ನ ಡೋಂಟ್ ಬಿ man who praises the mountain, be a man who praises God ಅಂತೆ. ಹಾಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ. ಹಾಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ಬೆಟ್ಟದಿಂದ ನನ್ನ ಸಹಾಯ ಬರಲ್ಲ, ದೇವರಿಂದ ನನ್ನ ಸಹಾಯ ಬರ್ತದೆ ಅಂತ. ಹಾಲೆಲೂಯಾ. ಅವ್ರು ಹೇಳ್ತಾರೆ, ಭೂಮಿಯನ್ನ ಆಕಾಶವನ್ನ ಉಂಟು ಮಾಡಿದ ಯೆಹೋವನಿಂದ ನನ್ನ ಸಹಾಯ ಬರ್ತದೆ. ನಾನು ಏನ್ ಬೆಟ್ಟನ ನಾನು ನೋಡ್ತಾ ಇದ್ದೇನೆ, ಅದನ್ನು ಉಂಟು ಮಾಡಿದ ಯಾರು, ಅವರಿಂದ ನನ್ನ ಸಹಾಯ ಬರ್ತದೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ದಾವೀದ ಬೆಟ್ಟನ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವಾಗಿನ ಟೈಮ್ ನಲ್ಲಿ ಯುದ್ಧಕ್ಕೆ ಹೋಗುವಾಗ ಜನರು ಬೆಟ್ಟಗಳನ್ನ ನೋಡ್ತಾ ಇದ್ರು. ಯಾಕೆ ಅಂತಂದ್ರೆ ಆ ಬೆಟ್ಟಗಳಿಂದ ಒಂದು ಸಹಾಯ ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಯಾರಾದ್ರೂ ಅಕ್ಕಪಕ್ಕದ ರಾಜರಿಗೆ ಹೆಲ್ಪ್ ಕೇಳುವಾಗ ಅವ್ರ ಹೆಲ್ಪ್ ಮಾಡ್ಲಿಕ್ಕೆ ಅವ್ರು ಬರುವಾಗ ಅವ್ರು ಅರ್ಥ ಮಾಡ್ಕೊಂಡು ನನ್ನ ಸಹಾಯ ಬಂತು ಅಂತ, ರಾಜ ಉಟ್ಗೇಟ್ ಏನಂತ ಒಂದು ಸ್ಟ್ರೆಂತ್ ಅವ್ರಿಗೆ ಸಿಗ್ತಾ ಇತ್ತು, ನನಗೆ ಒಂದು ಸಹಾಯ ಬಂತು ಅಂತ. ಅದಕ್ಕೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ, ನನ್ನ ಸಹಾಯ ಬರ್ತಾ ಇದೆ ಅಂತ. ಇಲ್ಲ, ಅಲ್ಲಿಂದ ನನ್ನ ಸಹಾಯ ಬರಲ್ಲ, ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಯೆಹೋವನಿಂದ ನನ್ನ ಸಹಾಯ ಬರ್ತದೆ ಅಂತ. ಆವಾಗಿನ ಕಾಲದಲ್ಲಿ ಎಲ್ಲ ಒಂದು ರೀತಿಯಾದಂತ ಏನಂತ ವಿಗ್ರಹಾರಾಧನೆಗಳು ಮಾಡುವಾಗ ಹೈ ಪ್ಲೇಸಸ್ ಅಲ್ಲಿ ಅವ್ರು ಇಡ್ತಾ ಇದ್ರು, ಬೆಟ್ಟಗಳಲ್ಲಿ ಅವ್ರು ಏನಾದ್ರು ಒಂದು ವಿಚಾರಗಳನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಅಲ್ಲಿಂದ ನಾವು ದೇವರಿಗೆ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು. ನಾವು ಬಾಬೆಲ್ ಟವರ್ ನ ನೋಡ್ಬೋದು, ಯಾಕೆಂದ್ರೆ ಒಂದು ಗೋಪುರ ಮಾಡಿ ದೇವರ ಹತ್ರ ರೀಚ್ ಆಗೋಣ ಅಂತ ಮಾಡ್ತಾರೆ. ಮತ್ತೆ ಎಲ್ಲೆಲ್ಲಿ ಮೌಂಟೇನ್ ಇರ್ತದೆ ಅಲ್ಲಿಯೇ ಒಂದು ಬಲಿ ಕೊಡ್ತಾ ಇದ್ರು ದೇವರಿಗೆ, ಅಲ್ಲಿಯೇ ಒಂದು ಹೈ ಪ್ಲೇಸ್ ನ ಇಡ್ತಾ ಇದ್ರು, ಅಲ್ಲಿಯೇ ಬಲಿಪೀಠ ಇಡ್ತಾರೆ. ಯಾಕಂದ್ರೆ ಒಂದು ಎತ್ತರವಾಗಿರುವಂತ ಸ್ಥಳದಲ್ಲಿ ದೇವರಿಗೆ ಕಮ್ಯುನಿಕೇಟ್ ಮಾಡೋಣ ಅಂತ. ಅದಕ್ಕೆ ದಾವೀದ ಹೇಳ್ತೇನೆ, ನಾನು ಎತ್ತರವಾಗಿರುವಂತ ಸ್ಥಳನ ನೋಡ್ತೇನೆ, ಬೆಟ್ಟ ಗುಡ್ಡಗಳನ್ನ ನೋಡ್ತೇನೆ, ಪರ್ವತಗಳನ್ನ ಕಡೆಗೆ ಕಣ್ಣೆತ್ತುತ್ತೇನೆ, ಆದ್ರೆ ಅಲ್ಲಿಂದ ನನ್ನ ಸಹಾಯ ಬರೋದಿಲ್ಲ. ಆದರೆ ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೆಹೋವನಿಂದ. ಯಾಕೆ ಅಂತಂದ್ರೆ ದಾವೀದಗೆ ಅರ್ಥ ಆಯ್ತು, ಮೈ ಹೆಲ್ಪ್ ಕಮ್ಸ್ ಫ್ರಮ್ ದ ಲಾರ್ಡ್ ಅಂತ. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ಅವರ್ ಹೆಲ್ಪ್ ಈಸ್ ಫ್ರಮ್ ದ ಲಾರ್ಡ್ ಅಂತ. ಹಾಲೆಲೂಯಾ. ಈ ಒಂದು ದಿನ ಈ ಮಾತನ್ನ ನಾನು ಹೇಳುವಾಗಲೇ ನಾನು ಹೇಳ್ತೇನೆ, ಯಾಕೆ ನಮ್ಮ ಮುಂದೆ ಪ್ರಾಬ್ಲಮ್ಸ್ ಬಂದು ನಿಂತ್ಕೊಳ್ತದೆ ಅಂತಂದ್ರೆ, ಒಂದೇ ಒಂದು ವಿಷಯ, ಟು ರಿವೀಲ್ ದ ಗ್ಲೋರಿ ಆಫ್ ಗಾಡ್ ಇನ್ ಯುವರ್ ಲೈಫ್ ಅಂತೆ. ಹಾಲೆಲೂಯಾ. ನಿನ್ನ ಮುಂದೆ ಬಂದು ನಿಂತಿರುವುದು ನಿನ್ನನ್ನು ಸೋಲಿಸುವುದಕ್ಕಾಗಿ ಅಲ್ಲ, ನಿನ್ನ ಒಳಗಡೆ ಇರುವಂಥ ದೇವರ ಶಕ್ತಿಯನ್ನು ಪ್ರಚುರಪಡಿಸುವುದಕ್ಕಾಗಿ. ಹಾಲೆಲೂಯಾ, ಹಾಲೆಲೂಯಾ. ಯು ಕ್ಯಾನ್ ಸೋ ದ ಮೌಂಟೇನ್ ಇಸ್ ಗ್ರೇಟ್, ನೋ ದ ಒನ್ ಹೂ ಇಸ್ ಲಿವಿಂಗ್ ಇನ್ಸೈಡ್ ಯು ಇಸ್ ಗ್ರೇಟ್ ಅಂತ. ಹಾಲೆಲೂಯಾ, ಹಾಲೆಲೂಯಾ. ಇದನ್ನ ನಾವು ನೋಡ್ಕೊಳ್ಬೋದು. ಡೇವಿಡ್ ನಿಂತಿದ್ರು, ಡೇವಿಡ್ ನೋಡ್ತಾ ಇರೋದು ಗೊಲಿಯಾತನ, ಆದರೆ ಜನರು ನೋಡ್ತಾ ಇರೋದು ಡೇವಿಡ್ ಹೂ ಇಸ್ ವೆರಿ ಯಂಗ್, ಆ್ಯಂಡ್ ದ ಗೋಲಿಯಾತ್ ಇಸ್ ಎ ಜಾಯಿಂಟ್ ಐಸ್ ಏನಂತ ಈಸ್ ದ ಮಾಸ್ಟರ್ ಇನ್ ವಾರ್. ಆದರೆ ಜನರು ನೋಡ್ತಾ ಇರೋದು ಏನಂತಂದರೆ ದ ಸ್ಕಿಲ್ಸ್. ದೇವರು ನೋಡಿದ್ದು ದ ಫೈತ್ ಇನ್ ದ ಬಾಯ್, ದ ಫೈತ್ ಇನ್ ಡೇವಿಡ್ ಮೇಡ್ ಗೋಲಿಯಾತ್ ಟು ಏನಂತ ಹೇಳ್ಬೋದು ಫಾಲ್ಟ್ ಟು ದ ಗ್ರೌಂಡ್ ಅಂತ. ಹಾಲೆಲೂಯಾ. ಈ ಒಂದು ದಿನ ದೇವರು ನನಗೆ ನಿನಗೆ ಮಾತಾಡ್ತಾ ಇದ್ದಾರೆ, ಇಫ್ ಯು ಹ್ಯಾವ್ ಎ ಗೋಲಿಯಾತ್ ಇನ್ ಲೈಫ್, ಡೋಂಟ್ ವರಿ, ದ ಗಾಡ್ ಹೂ ಇಸ್ ಇನ್ ಯು ಇಸ್ ಗ್ರೇಟರ್ ದೆನ್ ದ ಗೋಲಿಯಾತ್ ಅಂತೆ. ಹಾಲೆಲೂಯಾ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 John chapter 4:4. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ. ಹಾಲೆಲೂಯಾ. ಏನಂತೆ? ಲೋಕದಲ್ಲಿ ಯಾರು ಇದ್ದಾರೋ ಅವರಿಗಿಂತ ನಮ್ಮ ಒಳಗಡೆ ಇರುವಂಥವ್ರು ಹೆಚ್ಚಿನವರು ಅಂತೆ. ಈ ಒಂದು ದಿನ ನಿಮಗೆ ಮೌಂಟೇನ್ ಮೂವ್ ಮಾಡಬೇಕು ಅಂತಂದರೆ, ನಿಮ್ಮ ಲೈಫ್ನಲ್ಲಿ ಏನೇ ದೊಡ್ಡ ಪ್ರಾಬ್ಲಮ್ ನಿಮಗೆ ಅನಿಸ್ತಾ ಇದೆ ಅಂತಂದರೆ, ಜಸ್ಟ್ ಥಿಂಕ್ ದ ಒನ್ ಹೂ ಈಸ್ ಇನ್ ಯು ಈಸ್ ಗ್ರೇಟರ್ ದೆನ್ ದ ಪ್ರಾಬ್ಲಮ್ ದಟ್ ಯು ಆರ್ ಫೇಸಿಂಗ್ ಅಂತ. ಈಸ್ ಗ್ರೇಟರ್ ದೆನ್ ದ ಮೌಂಟೇನ್ ದಟ್ ಇಸ್ ಇನ್ ಫ್ರಂಟ್ ಆಫ್ ಯು ಅಂತೆ. ಹಾಲೆಲೂಯಾ. ಅದಕ್ಕೆ ಈ ಒಂದು ದಿನ ದೇವರ ಪ್ರವಾದನೆ ವಾಕ್ಯ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಯು ಕ್ಯಾನ್ ರಿಮೂವ್ ಇಟ್. ಹಾಲೆಲೂಯಾ. ಸೇ ಇಟ್, ಸ್ಪೀಕ್ ಇಟ್ ಟು ಗೋ. ಹಾಲೆಲೂಯಾ. ಹೇಳು, ಮಾತಾಡು, ಹೋಗಂತ ಹೋಗ್ಬಿಡ್ತದೆ. ಹಾಲೆಲೂಯಾ. ನಮ್ಮ ಒಳಗಡೆ ಬರುವಂಥ ಒಂದೊಂದು ಮಾತು, ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಇಟ್ ಅಂತ. ಹಾಲೆಲೂಯಾ. ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ದ ಪವರ್ ಆಫ್ ಗಾಡ್, ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ದ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಆಫ್ ಗಾಡ್ ಅಂತ. ಹಾಲೆಲೂಯಾ. ಇಫ್ ಗಾಡ್ ವಾಂಟ್ಸ್ ಟು ಸೆಂಡ್ ಎ ಮಿರಾಕಲ್
First, he sees the faith. Hallelujah. Faith is the key for the miracle to open heaven's door. Hallelujah. If you don't have faith, the door will never open. It will never ever open. The door of heaven, it opens through the key that is called faith. ಹಾಲೆಲೂಯ. ಅದಕ್ಕೆ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಳೋಣ. ಆ ಫೇತನ್ನು ನೀನು ಡೋರ್ನ ಓಪನ್ ಮಾಡಬೇಕು ಅಂತಂದರೆ ನಿನ್ನ ಒಳಗಡೆ ಇರುವಂತಹ ಒಂದು ಫೇತ್ ಕೀಯನ್ನು ನೀನು ಆ್ಯಕ್ಟಿವೇಟ್ ಮಾಡಬೇಕು. ಹಾಲೆಲೂಯ. ದೇವರು ನಿನ್ನ ಕೈನಲ್ಲಿ ಒಂದು ದೊಡ್ಡ ಒಂದು ಗ್ಯಾಜೆಟ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಪಾಸ್ವರ್ಡ್ ಹಾಕಿದ್ದಾರೆ. ಆ ಪಾಸ್ವರ್ಡ್ ಅಂತ ನಿನಗೆ ಗೊತ್ತಿಲ್ಲ, ಆ ಪಾಸ್ವರ್ಡ್ ನೀನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಯು ಕ್ಯಾನಾಟ್ ಎಂಜಾಯ್ ದ ಬೆನಿಫಿಟ್, ಯು ಕ್ಯಾನಾಟ್ ಮೇಕ್ ಯೂಸ್ ಆಫ್ ದಟ್ ಗ್ಯಾಜೆಟ್. ಅದಕ್ಕೆ ಪಾಸ್ವರ್ಡ್ ಏನಿದೆ ಅಂತ ನಿನಗೆ ಗೊತ್ತಿದೆ. ಆ ಪಾಸ್ವರ್ಡ್ ಏನು ಅಂತಂದರೆ FAITH. Faith is the password. If you have faith, if you have password, you can access the power of heaven. Amen. Hallelujah. If you don't have the password, you cannot access the power of heaven, power of God in your life. Hallelujah. The mountain keeps on growing and you keep on falling down, and you will see the problem as your ಏನಂತ ಹೇಳ್ಬೋದು ಎನಿಮಿ, ಗ್ರೇಟೆಸ್ಟ್ ಎನಿಮಿ, ಆ್ಯಂಡ್ ಇಟ್ ವಿಲ್ ಬಿ ಎ ಗ್ರೇಟೆಸ್ಟ್ ಎನಿಮಿ. ದೇವರು ಹೇಳ್ತಿದ್ರೆ ಟೇಕ್ ದ ಪಾಸ್ವರ್ಡ್ ಆಫ್ ಫೇತ್, ರಿಮೂವ್ ದ ಮೌಂಟೇನ್. ಹಾಲೆಲೂಯಾ. ಮೌಂಟೇನ್ನ ನಿನಗೆ ಕೊಟ್ಟಿರೋದು, ಮೌಂಟೇನ್ ಮುಂದೆ ನಿಂತ್ಕೊಂಡು ಅಯ್ಯೋ ಮೌಂಟೇನ್ ಇದೆ ಅಯ್ಯೋ ಅಂತ ಹೇಳ್ಬಿಟ್ಟು ಹಂಗೆ ಜೀವನ ಮಾಡೋಕ್ಕಲ್ಲ, ರಿಮೂವ್ ಇಟ್ ರೈಟ್ ನಾವು ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ದೇವರು ನಮಗೆ ಮೌಂಟೇನ ರಿಮೂವ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಆ ಮೌಂಟೇನ್ ಇನ್ ಲೈಫ್ನಲ್ಲಿ ಇರೋದು ಗಾಡ್ಸ್ ವಿಲ್ ಅಲ್ಲ. ಹಾಲೆಲೂಯಾ. ಗಾಡ್ಸ್ ವಿಲ್ ಇರೋದು ನೀನು ಆ ಮೌಂಟೇನ್ನ ರಿಮೂವ್ ಮಾಡೋದು ಅಂತೆ. ಹಾಲೆಲೂಯಾ. ದೇವರು ಬಂದು ಅಯ್ಯೋ ಮಗ ನಿನಗೆ ಕಷ್ಟ ಆಗ್ತದೆ ನಾನು ರಿಮೂವ್ ಮಾಡ್ತೀನಿ ಅಂತ ಹೇಳ್ತಲ್ಲ, ಇದು ನಿನ್ನ ಕೈಯಿಂದ ಆಗ್ತದೆ, ನೀನು ಮಾಡ್ಕೋ. ಐ ಹ್ಯಾವ್ ನೋ ಇಂಟ್ರೆಸ್ಟ್ ಟು ಮೂವ್ ಮೌಂಟೇನ್ಸ್, ಯು ಬಿ ಎ ಮೌಂಟೇನ್ ಮೂವರ್ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಇದು ದಿನ ಅರ್ಥ ಮಾಡ್ಕೊಳ್ಬೋದಾಗಿದೆ. ನೋಡ್ರಿ, ದೇವರು ಯಾವ ಥಿಂಗ್ಸು ಅವ್ರ ಕೈಯಿಂದ ಪಾಸಿಬಲ್ ಆಗ್ತದೆ ಅವ್ರು ಮಾಡ್ತಾರೆ, ಯಾವ ಥಿಂಗ್ಸು ನಮ್ಮ ಕೈಯಿಂದ ಪಾಸಿಬಲ್ ಆಗ್ತದೆ ನಾವೇ ಮಾಡ್ಬೇಕು. ಅದಕ್ಕೆ ದೇವ್ರು ಹೇಳ್ತಾರೆ ನೀವು ಹೇಳ್ರಿ ಅದಕ್ಕೆ ಅಂತ. ಎಷ್ಟೋ ಜನ ವರ್ಷಾನುಗಟ್ಟಲೆ ಪ್ರಾರ್ಥನೆ 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 ಪ್ರಾರ್ಥನೆ, ಬಿಡುಗಡೆ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಅವರ ಪ್ರಾಬ್ಲಮ್ಸ್ಗಳಿಗೆ ಅವರು ಮಾತೇ ಆಡಿಲ್ಲ ಅಂತೆ. ಹಾಲೆಲೂಯಾ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಒಂದೊಂದು ವಿಚಾರದಲ್ಲಿ ಬಿಡುಗಡೆ ಸಿಗ್ತಾ ಇಲ್ಲ ಅಂತಂದರೆ ಆ ವಿಚಾರದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಮಾತಾಡುವುದನ್ನು ಸ್ಟಾರ್ಟ್ ಮಾಡ್ರಿ. ನೀವು ಮಾತಾಡುವ ಒಂದೊಂದು ವರ್ಡ್, ಇಟ್ ಜನರೇಟ್ಸ್ ದ ಪವರ್ ಆಫ್ ಗಾಡ್, ಇಟ್ ರಿಲೀಸಸ್ ದ ಪವರ್ ಆಫ್ ಗಾಡ್, ಇಟ್ ಅಕಾಂಪ್ಲಿಷಸ್ ದ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಅಂತ. ಹಾಲೆಲೂಯಾ. ಯಾವಾಗ ಯು ಸ್ಪೀಕ್ ಟು ದ ವರ್ಡ್ಸ್, ಯು ಸ್ಪೀಕ್ ಟು ದ ಮೌಂಟೇನ್, ದ ಮೌಂಟೇನ್ಸ್ ವಿಲ್ ಹಿಯರ್, ಇಟ್ ವಿಲ್ ಒಬೇ. ಹಾಲೆಲೂಯಾ. ವೈ? The command is not from you, the command is from the above. As it says from Matthew chapter 17 verse 20, ನಿನ್ನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು. ಹಾಲೆಲೂಯಾ. ಸಾಕು, ಈ ಬೆಟ್ಟಕ್ಕೆ ಹೇಳು ಹೋಗ್ತದೆ. A word is still active and alive. That word is still working. If you tell this word is working and I will use that word, I will make use of that word to move my mountain. You speak to the mountain and that word will get activated and the mountain will be moved. ಹಾಲೆಲೂಯಾ, ಹಾಲೆಲೂಯಾ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯವೇದದಲ್ಲಿ ಯಾವುದೇ ವ್ಯಕ್ತಿಗಳು ಬರುವಾಗ ದೇ ಡಿಡ್ ನಾಟ್ ಮೆಷರ್ ದ ಮೌಂಟೇನ್, ದೇ ಡಿಡ್ ನಾಟ್ ಮೆಷರ್ ದೇರ್ ಪ್ರಾಬ್ಲಮ್, ದೇ ಜಸ್ಟ್ ಸೆಡ್ ಇಟ್, ನನ್ನ ದೇವರು ಮಾಡ್ತಾರೆ ಅಂತ. ಆ್ಯಂಡ್ ದೇ ಅಕಾಂಪ್ಲಿಷ್ಡ್ ದೇರ್ ವಿಕ್ಟ್ರಿ. ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಗೊಲಿಯಾತ್ ಬಂದು ಎದುರುಗಡೆ ನಿಂತಾಗ ದಾವಿದ ಬಂದು ಮೊಣಕಾಲೂರಿ ದೇವರೇ ಕಾಪಾಡೋ ಅಂತ ಪ್ರಾರ್ಥನೆ ಮಾಡಿಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ದೇವರು ನನ್ನನ್ನು ಸಿಂಹ ಕರಡಿ ಉಗುರುಗಳಿಂದ ತಪ್ಪಿಸಿದ್ರೆ ನಿನ್ನಿಂದನೂ ತಪ್ಪಿಸ್ತಾರೆ ಅಂತ. ಹಿ ಸ್ಪೋಕ್ ದ ವರ್ಡ್. ಅವ್ರು ಹೇಳ್ತಾರೆ, ನೀನು ಯಾವ ದೇವರ ಹೆಸರನ್ನ ನೀನು ಶಪಿಸ್ದೋ ಅದ ದೇವರ ಹೆಸರಲ್ಲಿ ನಾನು ಬರ್ತೇನೆ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ಯೆಹೋವನ ಹೆಸರಿನಲ್ಲಿ ನಾನು ನಿನ್ನನ್ನು ಹೊಡಿತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಈ ಒಂದು ದಿನ ಕೂಡ ನಾವು ಹೇಳಬೇಕು, ಅಯ್ಯೋ ನನ್ನ ಮುಂದೆ ಗುಲಿಯಾತ್ ನಿಂತಾಗ ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀನಿ, ನಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತೀನಿ, ನಾನು 40 ದಿನ ಉಪವಾಸ ಮಾಡ್ತೇನೆ. ನಾನು ನೋ ಸ್ಪೀಕ್ ಟು ಗೋಲಿಯಾತ್ ಅಂತ. ಹಾಲೆಲೂಯಾ. ಸ್ಪೀಕ್ ಟು ದ ಮೌಂಟೇನ್ ಬಿಫೋರ್ ಗೋಯಿಂಗ್ ಟು ದ ವಾರ್. ಸ್ಪೀಕ್ ಟು ದೆಮ್ ವಿತ್ ದ ವರ್ಡ್ ಆಫ್ ಟ್ರೂತ್. ಅವ್ರು ಹೇಳಿದ್ರು, ನಾನು ನಿನ್ನನ್ನು ಹೊಡಿತೇನೆ. ಹಾಲೆಲೂಯಾ. ದಾವಿದ ಹೊಡೆದ, ಗೊಲಿಯಾತ ಬಿದ್ದು ಹೋದ. ಈ ಒಂದು ದಿನ ನಾನು ನೀನು ಜೀವಿತದಲ್ಲಿ ಪ್ರಾರ್ಥನೆ ಮಾಡಿದ್ದು ಸಾಕು, ಯುದ್ಧ ಮಾಡಬೇಕಂತೆ.
ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಒಂದು ದಿನ ದೇವರು ಈ ವಾಕ್ಯವನ್ನು ನಮ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಯಾವ ವಿಚಾರದಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವ ವಿಚಾರದಲ್ಲಿ ಅಧಿಕಾರವನ್ನು ಉಪಯೋಗ ಮಾಡಬೇಕು, ಇದರ ಸಾಮರ್ಥ್ಯ ನಮಗೆ ತಿಳಿದಿರಬೇಕು, ಇದರ ಒಂದು ಗುಟ್ಟು ನಮಗೆ ತಿಳಿದಿರಬೇಕು. ನಾವು ನೋಡ್ಕೊಳ್ಬೋದು ಎಲೀಷನ ಜೀವಿತದಲ್ಲಿ ಅನೇಕ ಕಡೆ ಅವ್ರು ಮಾಡಿರುವಂಥ ಅದ್ಭುತ ಏನು ಅಂತಂದರೆ, ಹಿ ಟೆಲ್ಸ್ ದ ಲಾರ್ಡ್ ಹ್ಯಾಸ್ ಸೆಡ್ ಅಂತ. ಹಾಲೆಲೂಯ. ಇದೇ ದೇವರು ಹೇಳಿದ್ದು ಯೆಹೋವನು ಇಂತೆನ್ನುತ್ತಾನೆ ಅಂತ ಹೇಳಿ ಎಲೀಷನು ಏನೇನು ಅದ್ಭುತಗಳನ್ನು ಮಾಡಿದ್ರು ಆ ಅದ್ಭುತಗಳೆಲ್ಲ ನಡೀತು ಎಂಬುದಾಗಿ. ಹಾಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಮಾಡ್ತಿರುವಂಥ ಕಾರ್ಯ ನಮ್ಮ ಜೀವಿತದಲ್ಲಿ ಏನು ಅಂತಂದರೆ, ನಮ್ಮ ಮುಂದೆ ಇರುವಂಥ ಪ್ರಾಬ್ಲಮ್ಸ್ನ ರಿಮೂವ್ ಮಾಡುವುದಕ್ಕೆ ಇರೋದು ಒಂದೇ ಒಂದು ಆಪ್ಷನ್ನು, ದ ಫೇತ್ ಇನ್ ಯು ಕ್ಯಾನ್ ಮೂವ್ ಗ್ರೇಟರ್ ಮೌಂಟೇನ್ಸ್ ಅಂತೆ. ಹಾಲೆಲೂಯ. ದೇವರು ಯಾಕೆ ಮೌಂಟೇನನ್ನು ಇಟ್ಟಿದ್ದಾರೆ ಅಂದರೆ, ನೀನು ರಿಮೂವ್ ಮಾಡು, ಅದು ನಿನ್ನ ಕೆಲಸ, ನನಗೆ ಹೇಳ್ಬೇಡ ರಿಮೂವ್ ಮಾಡು ಅಂತ. ಹಾಲೆಲೂಯ. ನೀನು ಒಂದು ವೇಳೆ ಅದನ್ನು ರಿಮೂವ್ ಮಾಡಿದ ಮೇಲೆ ಇಟ್ ಈಸ್ ಯುವರ್ ಗ್ರೇಟೆಸ್ಟ್ ಬ್ರೇಕ್ ಥ್ರೂ ಇನ್ ಯುವರ್ ಲೈಫ್. ಹಾಲೆಲೂಯ, ಹಾಲೆಲೂಯ. ಯು ಕ್ಯಾನ್ ಗೋ ಫಾರ್ವರ್ಡ್. ಇಷ್ಟು ದಿನ ಮೌಂಟೇನ್ ಅಡ್ಡ ಆಯಿತು, ನನಗೆ ಆಗಲಿಲ್ಲ, ಹೋಗಾಗಿ ಮೌಂಟೇನ್ ಇಲ್ಲ, ಹೋಗು, ಲೀಡ್ ಯುವರ್ ಲೈಫ್ ಹ್ಯಾಪಿಲಿ. ಹಾಲೆಲೂಯ. ವೆನ್ ಯು ಪಾಸ್ ಥ್ರೂ ದೋಸ್ ಏನಂತ ಹೇಳ್ಬೋದು, ಏರಿಯಾ ವೆರ್ ದ ಮೌಂಟೇನ್ ವಾಸ್ ಸ್ಟ್ಯಾಂಡಿಂಗ್, ಆ ಪ್ಲೇಸ್ ನಿಂದು, ಆ ಬ್ಲೆಸ್ಸಿಂಗ್ ನಿಂದು, ಆ ಎಂಜಾಯ್ಮೆಂಟ್ ನಿಂದು, ಆ ಫ್ಲೋರಿಶ್ನೆಸ್ ನಿಂದು. ಹಾಲೆಲೂಯ. ಯಾಕೆ? ಮೌಂಟೇನ್ ಇರುವಾಗ ಅದು ಆ ಮೌಂಟೇನ್ ಆ ಪ್ಲೇಸ್ನ ಕ್ಯಾಪ್ಚರ್ ಮಾಡಿತ್ತು, ಅಕ್ವೈರ್ ಮಾಡಿತ್ತು. ಇವಾಗ ದೇವರು ಬ್ರೇಕ್ ಥ್ರೂ ಕೊಟ್ಟಿದ್ದಾರೆ, ಅಲ್ಲಿಂದ ಮೌಂಟೇನ್ ಮೂವ್ ಆಗಿದೆ. ದ ಲ್ಯಾಂಡ್ ಈಸ್ ಯೋರ್ಸ್. The richness of that land belongs to you. Hallelujah. The fruit of that land belongs to you. Hallelujah. Everything in that land belongs to you because the mountain you have removed it. Hallelujah. ಮೌಂಟೇನ್ ಹೋದಂಥ ಸ್ಥಳದಲ್ಲಿ ಯು ಆರ್ ಎ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಂತ. ಹಾಲೆಲೂಯ. ಯು ಕ್ಯಾನ್ ಕೀಪ್ ಆನ್ ಮೂವಿಂಗ್ ಅಂತ. ಹಾಲೆಲೂಯ. ಯು ಕ್ಯಾನ್ ಬಿ ಎನ್ ಎಕ್ಸಾಂಪಲ್ ಫಾರ್ ಮೆನಿ ಪೀಪಲ್, ಯು ಕ್ಯಾನ್ ಬಿ ಅ ಟೆಸ್ಟಿಮನಿ ಫಾರ್ ಮೆನಿ ಪೀಪಲ್, ಆ್ಯಂಡ್ ಯು ಕ್ಯಾನ್ ಬಿ ಏನಂತ ಹೇಳ್ಬೋದು, ಇನ್ನು ಮೌಂಟೇನ್ ಮೂವ್ ಮಾಡೋದಕ್ಕಾಗಿ ದೇವರಿನಲ್ಲಿ ಇನ್ನೂ ಸಾಮರ್ಥ್ಯವನ್ನು ಕೊಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಗೋಲಿಯಾತನ ಬೀಳಿಸಿದ ತಕ್ಷಣ ಡೇವಿಡ್ ಚಾಪ್ಟರ್ ಕ್ಲೋಸ್ ಆಗಲಿಲ್ಲ, ಡೇವಿಡ್ ಚಾಪ್ಟರ್ ಸ್ಟಾರ್ಟ್ ಆಯಿತು. ಹಾಲೆಲೂಯ. ಮೌಂಟೇನನ್ನು ಮೂವ್ ಮಾಡಿದ ತಕ್ಷಣ ನಮಗೆ ಅಲ್ಲಿಗೆ ಮುಗಿದೋಯ್ತಲ್ಲ, ಅಲ್ಲಿಂದ ಗ್ಲೋರಿಯಸ್ ಪ್ಲಾನ್ಸ್ ಆಫ್ ಗಾಡ್ ವಿಲ್ ಸ್ಟಾರ್ಟ್ ಅಂತ. ಹಾಲೆಲೂಯ, ಹಾಲೆಲೂಯ. ಯಾವಾಗ ಕೆಂಪು ಸಮುದ್ರ ವಿಭಾಗ ಆಯಿತು, ಅಲ್ಲಿಗೆ ಇಸ್ರಾಯೇಲ್ಗೆ ಎಲ್ಲ ಮುಗೀತು ಅಂತಲ್ಲ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಪ್ರಾಮಿಸ್ ಲ್ಯಾಂಡ್ಗೆ. ಯಾವಾಗ ಜೆರಿಕೋ ಗೋಡೆ ಬಿದ್ದೋಯ್ತು, ಅವಾಗ ಅವ್ರು ಪ್ರಾಮಿಸ್ ಲ್ಯಾಂಡ್ ಎಲ್ಲ ತಗೊಂಡ್ಬಿಟ್ರು ಅಲ್ಲ, ಅವಾಗ ರಿಯಲ್ ವಾರ್ ಸ್ಟಾರ್ಟ್ ಆಯಿತು. ಯಾವಾಗ ಮೌಂಟೇನ್ ಮೂವ್ ಆಗ್ತದೆ, ಬಿ ಪ್ರಿಪೇರ್ಡ್ ಫಾರ್ ದ ಸೀಸನ್ ಆಫ್ ವಾರ್, ಬಿ ಪ್ರಿಪೇರ್ಡ್ ಫಾರ್ ದ ಸೀಸನ್ ಆಫ್ ಪ್ರಾಮಿಸ್, ಬಿ ಪ್ರಿಪೇರ್ಡ್ ಫಾರ್ ದ ಸೀಸನ್ ಆಫ್ ಏನಂತ ಹೇಳ್ಬೋದು, ಪ್ರಾಫೆಸಿ ಫುಲ್ಫಿಲ್ಮೆಂಟ್, ಬಿ ಪ್ರಿಪೇರ್ಡ್ ಫಾರ್ ದ ಬೆಟರ್ ಲೈಫ್, ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ದಟ್ ಗಾಡ್ ಹ್ಯಾಸ್ ಪ್ಲಾನ್ಡ್ ಇನ್ ಯುವರ್ ಲೈಫ್ ಅಂತ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಒಂದಿನ ಅರ್ಥ ಮಾಡ್ಕೊಳ್ಬೇಕು, ನನ್ನ ಮೌಂಟೇನ್ ಮೂವ್ ಮಾಡಿದ್ಮೇಲೆ ನ್ಯೂ ಚಾಪ್ಟರ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಅಂತ. ದಟ್ ಈಸ್ ಏನು ಅಂತಂದರೆ, ದೇವರು ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗ ಗೊಲಿಯಾತ್ ಬಿದ್ದ, ಡೇವಿಡ್ದು ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಯಿತು. ಹೇಗೆ? ಇನ್ ದ ಪರ್ಸಿಕ್ಯೂಷನ್. ಸಾಲ್ ಪರ್ಸಿಕ್ಯೂಟ್ ಮಾಡ್ತಿದ್ದ ಡೇವಿಡ್ನ, ಎಲ್ಲಾದರೂ ಹೊಡಿಬೇಕು, ಸಾಯಿಸಬೇಕು ಅಂತ, ಬಟ್ ಗಾಡ್ ಪ್ರೊಟೆಕ್ಟೆಡ್. ಹಾಲೆಲೂಯ. ವೆನ್ ಟೈಮ್ ಕೇಮ್ ಹಿ ಬಿಕೇಮ್ ದ ಕಿಂಗ್ ಆಫ್ ಇಸ್ರಾಯೇಲ್. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮ ಹತ್ರ ಏನಕ್ಕೆ ಒಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮೌಂಟೇನ್ ಮೂವ್ ಆದಮೇಲೆ ಕೂಡ ನಿಮಗೆ ಅಸೈನ್ಮೆಂಟ್ ಇನ್ನೂ ಗ್ಲೋರಿಯಸ್ ಆಗಿ ಇದೆ. ಇನ್ನು ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ದ ಪವರ್ ಆಫ್ ಗಾಡ್. ಹಾಲೆಲೂಯ. ಪ್ರತಿಯೊಬ್ಬರು ಸತ್ಯವೇದದಲ್ಲಿ ಮೌಂಟೇನ್ನ ಮೂವ್ ಮಾಡಿರುವಂಥವರೇ ಇದ್ದಾರೆ. ಅದಕ್ಕೆ ದೇವರು ನಮಗೆ ಕೂಡ ಮೌಂಟೇನ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ವಿಶ್ವಾಸಿಯ ಜೀವಿತಗಳಲ್ಲಿ ಹೆಲ್ತ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಸೇವೆ ಮಾಡೋಕ್ಕೆ ಅಡ್ಡಿ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು, ಅಪನಂಬಿಕೆ ಇರ್ಬೋದು, ಅಥವಾ ಯಾವುದೋ ವಿಷಯದಲ್ಲಿ ಅಡೆತಡೆಗಳಿರ್ಬೋದು. ಇಟ್ ಈಸ್ ಅ ಮೌಂಟೇನ್ ಅಂಡ್ ಸ್ಪೀಕ್ ಟು ದ ಮೌಂಟೇನ್. ಗೋ, ಡೋಂಟ್ ಗೋ ಅಂಡ್ ನೀಲ್ ಡೌನ್, ಪ್ರೇ ದೇರ್, ಮೌಂಟೇನ್ ಬಿ ರಿಮೂವ್ಡ್, ಮೌಂಟೇನ್ ಬಿ ರಿಮೂವ್ಡ್. ನೋ, ಅಥಾರಿಟಿಯಲ್ಲಿ ಮಾತಾಡ್ರಿ, ಮೌಂಟೇನ್ ಗೋ ಅವೇ ಇನ್ ದ ನೇಮ್ ಆಫ್ ಜೀಸಸ್ ಹೇಳುವಾಗ ಅದು ಒಟ್ಟೋಗಿರ್ತದೆ. ಹಾಲೆಲೂಯ, ಹಾಲೆಲೂಯ. ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ವಿ ಆರ್ ಕಾಲ್ಡ್ ಟು ಮೂವ್ ದ ಮೌಂಟೇನ್ಸ್, ನಾಟ್ ಟು ಪ್ರೇ ಫಾರ್ ದ ಮೌಂಟೇನ್ ಟು ಬಿ ರಿಮೂವ್ಡ್. ವಿ ಆರ್ ಕಾಲ್ಡ್ ಟು ಮೇಕ್ ದ ಮೌಂಟೇನ್ಸ್ ಟು ಬಿ ರಿಮೂವ್ಡ್ ಅಂತ. ಹಾಲೆಲೂಯ. ಅದಕ್ಕೆ ಒಂದು ದಿನ ದೇವರು ಬೆಟ್ಟಗಳನ್ನು ನಮ್ಮನ್ನು ಕದಲಿಸುವವರನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿರುವಂಥ ಬೆಟ್ಟಗಳು ಎಂಥ ದೊಡ್ಡದಾಗಿದ್ರೂ ಕೂಡ ನಾನು ರಿಮೂವ್ ಮಾಡಬೇಕದನ್ನು. ಹಾಲೆಲೂಯ. ಇದು ನನ್ನ ರೆಸ್ಪಾನ್ಸಿಬಿಲಿಟಿ ರಿಮೂವ್ ಮಾಡೋದು. ಯಾಕೆಂದರೆ ಯೇಸು ಸ್ವಾಮಿ ಅಥಾರಿಟಿ ನನಗೆ ಕೊಟ್ಟಿದ್ದಾರೆ ಅಂತ. ಹಾಲೆಲೂಯ. ಅದಕ್ಕೆ ಒಂದು ದಿನ ಈ ವಾಕ್ಯವನ್ನು ನಾವು ಕೇಳಿರುವಾಗ, ನೋ ಮ್ಯಾಟರ್ ನಮ್ಮ ಲೈಫ್ನಲ್ಲಿ ಎಷ್ಟೇ ಒಂದು ಸ್ಟ್ರಾಂಗೆಸ್ಟ್ ಮೌಂಟೇನ್ ಇರ್ಬೋದು, ಯು ಆರ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ರಿಮೂವ್ ಇಟ್ ಅಂತೆ. ಯಾಕೆ ಅಂತಂದರೆ, ಬೈ ರಿಮೂವಿಂಗ್ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಅಂತೆ. ಯು ವಿಲ್ ಗೆಟ್ ಅ ಕನ್ಫರ್ಮೇಷನ್ ದಟ್ ಗಾಡ್ ಈಸ್ ಅಟ್ ಮೈ ಸೈಡ್, ಗಾಡ್ ಈಸ್ ಇನ್ ಮೈ ರೈಟ್ ಹ್ಯಾಂಡ್ ಅಂತ. ಹಾಲೆಲೂಯ. ವೆನ್ ಹಿ ಈಸ್ ಅಟ್ ಮೈ ರೈಟ್ ಹ್ಯಾಂಡ್ ಐ ಶಾಲ್ ನಾಟ್ ಬಿ ಮೂವ್ಡ್ ಅಂತ. ಹಾಲೆಲೂಯ. The mountain will be moved,
ಬಟ್ ಐ ವಿಲ್ ನಾಟ್ ಬಿ ಮೋಡ್ ಬಿಕಾಸ್ ದ ಲಾರ್ಡ್ ಈಸ್ ಆನ್ ಮೈ ರೈಟ್ ಹ್ಯಾಂಡ್ ಅಂತ. ಹಾಲೆಲೂಯಾ. Psalms chapter 16:8 ಕೀರ್ತನೆಗಳು 16:8 ಹೇಳ್ತದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿರುವುದರಿಂದ ನಾನು ಕದಲುವುದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯಾರು ಕದಲೋದಿಲ್ಲ ಅಂತಂದ್ರೆ ದಾವೀದ ಹೇಳ್ತಾನೆ, ನಾನು ಕದಲೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಅವ್ನು ಯಾವುದೋ ಒಂದು ರೀತಿಯಾದಂಥ ಈ ಲೋಕದ ವಿಚಾರಗಳಲ್ಲಿ ಮಾಡಿದ್ದಾನೆ ಅಂತಲ್ಲ, ಬಿಕಾಸ್ ಹಿ ಹಸ್ ಕೆಪ್ಟ್ ದ ಲಾರ್ಡ್ ಅಟ್ ಹಿಸ್ ರೈಟ್ ಹ್ಯಾಂಡ್ ಅಂತೆ. ಆತನು ದೇವರನ್ನ ತನ್ನ ಬಲಪಾರ್ಶ್ವದಲ್ಲಿ ಇಟ್ಟುಕೊಂಡಿರೋದ್ರಿಂದ, ಬಲಗಡೆಯಲ್ಲಿ ದೇವರನ್ನ ನಂಬಿಕೆ ಇಟ್ಟುಕೊಂಡಿರೋದ್ರಿಂದ ಅವನು ಕದಲುವುದಿಲ್ಲ. ಈ ಒಂದು ದಿನ ಕೂಡ ನಾನು ನೀನು ಜೀವಿತದಲ್ಲಿ ಕದಲಬಾರದು. ನಮ್ಮ ಜೀವಿತದಲ್ಲಿ ಇರುವಂಥ ಬೆಟ್ಟಗಳನ್ನ ನಾವು ಕದಲಿಸಬೇಕಾಗುತ್ತೆ. ಈ ಒಂದು ದಿನ ದೇವರು ನಮ್ಮ ಒಳಗಡೆ ನಂಬಿಕೆ ಕೊಟ್ಟಿರುವುದಾದ್ರೆ ಇವತ್ತಿಂದ ಅಧಿಕಾರದಿಂದ ಪ್ರಾರ್ಥನೆ ಮಾಡ್ರಿ. ಇವತ್ತಿಂದ ಬೆಟ್ಟವನ್ನು ಮೂವ್ ಮಾಡೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಇವತ್ತಿಂದ ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು, ಎರಿಕೋ ಗೋಡೆ ಇರ್ಬೋದು, ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಕೆಂಪು ಸಮುದ್ರ ಇರ್ಬೋದು, ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಗೊಲಿಯಾತನೇ ಇರ್ಬೋದು, ಸ್ಪೀಕ್ ಇಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ದ ಪವರ್ ಆಫ್ ಗಾಡ್. ಯಾವಾಗ ನಮ್ಮ ಒಳಗಡೆ ಪಾಸ್ವರ್ಡ್ ಇದೆ ಆವಾಗ ದೇವರು ನಮಗೆ ಆಕ್ಸೆಸ್ ಕೊಡ್ತಾರೆ. ಯಾವಾಗ ನಮ್ಮ ಹತ್ರ ಕೀ ಇದೆ ದೇವರು ಡೋರ್ ಓಪನ್ ಮಾಡ್ತಾರೆ. ಯಾವಾಗ ನಮ್ಮ ಒಂದು ಫೇತ್ ಹೆವೆನ್ಗೆ ರೀಚ್ ಆಗ್ತದೆ, ಆ ಫೇತ್ ಪವರ್ ಆಫ್ ಗಾಡ್ನ ಡೈರೆಕ್ಟಾಗಿ ನಮ್ಮ ಲೈಫ್ನಲ್ಲಿ ಹಿಟ್ ಮಾಡ್ತಾರೆ. ಹಾಲೆಲೂಯಾ. ಇಡೀ ಅರ್ಥದಲ್ಲಿ ದೇವರು ಒಂದು ಪವರ್ನ ರಿಲೀಸ್ ಮಾಡಬೇಕು ಅಂತ ವೇ ಹುಡುಕ್ತಾ ಇದ್ದಾರೆ ಅಂತಂದರೆ, ದೇವ್ರಿಗೆ ಎಲ್ಲಿಯೂ ಕೂಡ ವೇ ಸಿಕ್ಕಿಲ್ಲ ಅಂತಂದರೆ ಒಂದೇ ಒಂದು ಓಪನ್ ಚಾನಲ್ ನಾವಾಗಿರಬೇಕು. ನಮ್ಮ ಒಳಗಡೆಯಿಂದ ದೇವರು ಆ ಫೇತನ್ನು ರಿಲೀಸ್ ಮಾಡಬೇಕು, ಆ ಪವರನ್ನು ರಿಲೀಸ್ ಮಾಡಬೇಕು. ಹಾಲೆಲೂಯಾ. ಯಾಕೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಯಾವಾಗ ನಾವು ದೇವರ ಮೇಲೆ ನಂಬಿಕೆ ಇಡ್ತೇವೆ, ಆ ಒಂದು ಮಾತನ್ನು ನಾವು ಆಡ್ತೇವೆ, ವಿ ಟೆಲ್ ಮೌಂಟೇನ್ ಬಿ ರಿಮೂವ್ಡ್. ಹಾಲೆಲೂಯಾ. ಇಫ್ ಗಾಡ್ ವಾಂಟ್ಸ್ ಟು ಡೂ ಸಮಥಿಂಗ್, ಅಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಈ ಮೌಂಟೇನ್ನ ನಾನು ರಿಮೂವ್ ಮಾಡಬೇಕು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಯಾರೂ ಸಿಗ್ತಾ ಇಲ್ಲ, ಅದರಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ, ಬಂದ್ಬಿಟ್ಟು ಆ ಮೌಂಟೇನ್ ಮೇಲೆ ಮೌಂಟೇನ್ ಬಿ ರಿಮೂವ್ಡ್ ದೇವ್ರು ಹೇಳ್ತಾ ಇದ್ದಾರೆ. ಆಮೇನ್. ಹಾಲೆಲೂಯಾ. ಬಿಕಾಸ್ ಗಾಡ್ಸ್ ವಿಲ್ಲು ಅದೇ. ಈ ವ್ಯಕ್ತಿ ಕೂಡ ಅದೇ ಮಾತಾಡ್ತಾ ಇದ್ದಾನೆ. God's power is going to release from heaven and it is going to come to his mouth and through his mouth the mountain will be removed. Hallelujah. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ನಾವು ಆಡುವಂಥ ಮಾತು ನಮ್ದಲ್ಲ, ದೇವರದು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನಾವು ಯಾವಾಗ ನಾವು ದೇವರ ಚಿತ್ತದನುಸಾರವಾಗಿ ನಾವು ಮಾತಾಡ್ತೀವಿ, ಇಟ್ ವಿಲ್ ಬಿ ರಿಮೂವ್ಡ್ ಅಂತ. ಹಾಲೆಲೂಯಾ. ಯಾರ್ಯಾರು ಮೌಂಟೇನ್ ಮುಂದೆ ಸಫರ್ ಮಾಡ್ತಾರೆ, ಗಾಡ್ ಹೇಳ್ತಾ ಇದ್ದಾರೆ ಗೆಟ್ ಅಪ್ ಆ್ಯಂಡ್ ಸ್ಪೀಕ್, ಗೆಟ್ ಅಪ್ ಆ್ಯಂಡ್ ಸ್ಪೀಕ್. ಎದೋಳು ಮಾತಾಡು 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 ಮೌಂಟೇನ್ಗೆ. ಹಾಲೆಲೂಯಾ. ಮೌಂಟೇನ್ ಮುಂದೆ ಬಿದ್ದು ಒದ್ಲಾಡಿ 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 ಅಯ್ಯೋ 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 ನೋ, ಎಷ್ಟು ವರ್ಷ ಅಂತ ನಾವು ಸಫರ್ ಮಾಡ್ತೀವಿ ಮೌಂಟೇನ್ ಮುಂದೆ. ಮೌಂಟೇನ್ ನೀವು ಕದಲಿಸುವಂಥ ಸಮಯ ಅಂತ. ಹಾಲೆಲೂಯಾ. ಮೌಂಟೇನ್ನ ರಿಮೂವ್ ಮಾಡುವಂಥ ಸಮಯ ಅಂತ. ಹಾಲೆಲೂಯಾ. ಈ ತಿಂಗಳು ಮುಗಿದೋಗೋಷ್ಟೊತ್ತಲ್ಲಿ ಏನೇನು ವಿಚಾರಗಳ ಮೌಂಟೇನ್ ನಮ್ಮ ಜೀವಿತದಲ್ಲಿ ಇದೆ, ಇಟ್ ಶುಡ್ ಬಿ ರಿಮೂವ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಈ ಒಂದು ದಿನನೇ ಪ್ರೊಫೆಟಿಕ್ ವರ್ಡ್ ಮುಖಾಂತರವಾಗಿ ನಾನು ಮಾತಾಡ್ತಾ ಇದ್ದೇನೆ, ಎನಿ ಮೌಂಟೇನ್ ಇನ್ ಅವರ್ ಲೈಫ್ಸ್. ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಯಾರು ಇಲ್ಲಿ ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಐ ಸ್ಪೀಕ್ ಇನ್ ದ ನೇಮ್ ಆಫ್ ಜೀಸಸ್. ಎನಿ ಮೌಂಟೇನ್ ಬಿ ರಿಮೂವ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಹೊರಟು ಹೋಗ್ಲಿ ಯೇಸುವಿನ ನಾಮದಲ್ಲಿ. ಒಂದು ದಿನ ನಾವು ನಂಬಿಕೆಯಿಂದ ಈ ಮಾತನ್ನು ನಾವು ಸ್ವೀಕಾರ ಮಾಡೋಣ. ಈ ತಿಂಗಳು ಮುಗ್ದೋಗಷ್ಟೊತ್ತಲ್ಲಿ ನಮ್ಮ ಮುಂದೆ ಮೌಂಟೇನ್ ಇರೋದಿಲ್ಲ. ಆ ಮೌಂಟೇನ್ ಇರುವಂಥ ಸ್ಥಳ ನಮಗೆ ಸಿಕ್ಕಿ, ಆ ಮೌಂಟೇನಲ್ಲಿ ನಮಗೆ ರಿಚ್ನೆಸ್, ಪ್ರಾಸ್ಪರಿಟಿ, ಗಾಡ್ಸ್ ಗ್ರೇಸ್ ಫುಲ್ಫಿಲ್ಮೆಂಟ್ ಇರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಈ ವಾಕ್ಯದ ಸತ್ಯಾಂಶದಲ್ಲಿ ನಾವು ಜೀವಿತ ಮಾಡೋಣ. ಈ ವಾಕ್ಯವನ್ನು ನಾವು ಕೇಳಿರುವಾಗ ಈ ವಾಕ್ಯವನ್ನು ನಾವು ಇಲ್ಲೇ ಬಿಟ್ಟು ಬಿಡ್ತೀರಾ, ಈ ವಾಕ್ಯವನ್ನು ನಾವು ಬೇರೆಯವ್ರಿಗೂ ಕೂಡ ಹಂಚಿ ನಾವು ಅವ್ರಿಗೆ ಕೂಡ ಆಶೀರ್ವಾದವನ್ನು ನಾವು ಹೇಳುವಂಥವ್ರಾಗೋಣ. ಈ ಸಮಯದಲ್ಲಿ ನಾವು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ನಾವು ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಕೋಟ್ಯಾನು ಸ್ತೋತ್ರಪ್ಪ ದೇವರೇ. ಸ್ವಾಮಿಯಪ್ಪ, ನಮಗೆ ನೀವು ದೇವರೇ ಮೌಂಟೇನ್ ಮೂವರ್ಸ್ ಆಗ್ರಿ ಅಂತ ಹೇಳ್ತೀರಾ ದೇವರೇ. ಮೌಂಟೇನ್ ಮುಂದೆ ದೇವರ ಸ್ವಾಮಿ ಕರ್ತನೆ ಗೋಳಾಡುವಂಥವ್ರಲ್ಲ, ಆದರೆ ಮೌಂಟೇನ್ಗೆ ಮಾತಾಡುವಂಥವ್ರು ನಾವು ಆಗುವಂತೆ ದೇವರೇ. ಸಮಯದಲ್ಲಿ ನಾವು ಪ್ರವಾದನೆಯಲ್ಲಿ ಏನು ಮಾತಾಡಿದೇವ್ರೆ, ಮೌಂಟೇನ್ ಮೂವ್ ಆಗಬೇಕು ಅಂತ ದೇವರೇ, ಆ ಮೌಂಟೇನ್ಗಳು ಮೂವ್ ಆಗಲಿ ದೇವರೇ. ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ದೇವರೇ, ಅವರ ಜೀವಿತದಲ್ಲಿ ಅವ್ರ ಮನಸ್ಸಿನಲ್ಲಿ ಯಾವುದು ಮೌಂಟೇನ್ ಇದೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ದೇವರೇ. ಐ ಸ್ಪೀಕ್ ಇನ್ ದ ನೇಮ್ ಆಫ್ ಜೀಸಸ್ ದಟ್ ಮೌಂಟೇನ್ ಟು ಬಿ ರಿಮೂವ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎವ್ರಿ ಮೌಂಟೇನ್ of finance, every mountain of health, every mountain of disbelief, every mountain of problem, issues, queries in the family, every mountain that is making this person feeling low, I speak mountain to be removed in the mighty name of Jesus Christ. ದೇವರೇ, ನಾವು ನಂಬುತ್ತೇವೆ ದೇವರೇ, ಈ ಬೆಟ್ಟಗಳು ದೇವರೇ ಸ್ಥಳ ಬಿಟ್ಟು ಹೋಗಿದೆ ಎಂಬುದಾಗಿ ದೇವರೇ. ಇಲ್ಲಿವರೆಗೂ ನೀವು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.